ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಶರಣ್ ಅಭಿನಯದ ಈ ವರ್ಷದಲ್ಲಿ ಕನ್ನಡದಲ್ಲಿ ಹಿಟ್ ಆದ ಒಂದೇ ಒಂದು ಮೂವಿ, ಅದೇ ಚೂಮಂತರ್. ಥಿಯೇಟರಲ್ಲಿ ರಿಲೀಸ್ ಆದಾಗ ಇದು ವೀಕ್ಷಕರಿಂದ ಭಾರಿ ಮೆಚ್ಚುಗೆ ಗಳಿಸಿತ್ತು. ನಾನು ಕೂಡ ಫಸ್ಟ್ ಡೇನೆ ಥಿಯೇಟರಲ್ಲಿ ನೋಡಿದ್ದೆ. ಮೂವಿ ಮಾತ್ರ ಸಖತ್ತಾಗಿತ್ತು. ಅದರಲ್ಲೂ ಕ್ಲೈಮ್ಯಾಕ್ಸ್ ಮಾತ್ರ ಕ್ರೇಜಿ ಇತ್ತು. ನನಗಂತೂ ಮೂವಿ ಸಖತ್ ಇಷ್ಟ ಆಗಿತ್ತು. ಇವಾಗ ಇದು OTTಗೆ ಬಂದಿರೋದ್ರಿಂದ ನಿಮಗೂ ಈ ಮೂವಿ ಬಗ್ಗೆ ಗೊತ್ತಾಗಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ನಮಗೆ ಒಬ್ಬ ವ್ಯಕ್ತಿ ರಾತ್ರಿ ಹೊತ್ತು ಕೈಯಲ್ಲಿ ಒಂದು ಫೋಟೋ ಹಿಡ್ಕೊಂಡು ಒಂದು ಮನೆ ಒಳಗೆ ಹೋಗ್ತಾನೆ. ಆ ಫೋಟೋಲ್ಲಿ ಯಾವುದೋ ರೂಮ್ನ ಬಾಗಿಲು ಇರುತ್ತೆ. ಆ ಬಾಗಿಲನ್ನು ಹುಡುಕ್ತಾ ಆ ವ್ಯಕ್ತಿ ಮನೆ ಒಳಗೆ ಹೋಗ್ತಾನೆ. ಒಳಗೆ ಆ ವ್ಯಕ್ತಿಗೆ ಅವನ ಕೈಯಲ್ಲಿದ್ದ ಫೋಟೋದಲ್ಲಿ ಇರೋ ಬಾಗಿಲು ಕಾಣಿಸುತ್ತೆ. ಅದನ್ನು ತೆಗೆದು ಆ ವ್ಯಕ್ತಿ ರೂಮ್ ಒಳಗೆ ಹೋಗ್ತಾನೆ. ರೂಮಲ್ಲಿ ತುಂಬ ಹಳೆ ಕಾಲದ ವಸ್ತುಗಳು ಇರುತ್ತವೆ. ಆ ವ್ಯಕ್ತಿ ಅವುಗಳನ್ನು ನೋಡ್ತಾ ಹಾಗೆ ಮುಂದೆ ಹೋಗುವಾಗ ಅವನಿಗೆ ಆ ಕೋಣೆಯಲ್ಲಿ ಯಾರೋ ಇರೋ ರೀತಿ ಭಾಸ ಆಗುತ್ತೆ. ಹಿಂದೆ ತಿರುಗ್ತಾನೆ. ಅಷ್ಟೇ, ಪೂರ್ತಿ ಕತ್ಲು. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಒಬ್ಬ ವೀಲ್ಚೇರಲ್ಲಿ ಕೂತಿರೋ ವ್ಯಕ್ತಿನ ತೋರಿಸ್ತಾರೆ. ಅವನ ಹೆಂಡತಿ ರೂಮಲ್ಲಿ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಅದಕ್ಕೆ ಆ ವ್ಯಕ್ತಿ ಮಂತ್ರವಾದಿಗಳು, ಪೂಜಾರಿಗಳು ಎಲ್ಲರನ್ನೂ ಕರೆಸಿರ್ತಾನೆ. ಆದರೆ ಯಾವುದೇ ಪ್ರಯೋಜನ ಆಗಿರಲ್ಲ. ಆವಾಗ ಆ ವ್ಯಕ್ತಿಯ ಅಸಿಸ್ಟೆಂಟ್ ಚೂಮಂತರ್ ಅಂಡ್ ಕಂಪನಿ ಅನ್ನೋ ಒಂದು ದೆವ್ವ ಬಿಡಿಸೋ ಕಂಪನಿ ಬಗ್ಗೆ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಅದನ್ನು ಒಂದ್ಸಲ ಟ್ರೈ ಮಾಡೇ ಬಿಡೋಣ ಅಂತ ಚೂಮಂತರ್ ಅಂಡ್ ಕೋ ಕಂಪನಿ ಅವ್ರನ್ನ ಕರೆಸ್ತಾನೆ. ಮಾರನೇ ದಿನ ತಾರ್ ಜೀಪಲ್ಲಿ ಆ ಕಂಪನಿಯ 3 ಜನ ಬರ್ತಾರೆ. ಆದರೆ ಅದರ ಓನರ್ ಡೈನಮೋ ಬಂದಿರಲ್ಲ. ಡೈನಮೋ ಹೆಲ್ದಿ ಆಗಿರೋಕ್ಕೋಸ್ಕರ ಜೀಪಲ್ಲಿ ಬರ್ದೆ ಸೈಕಲಲ್ಲಿ ಬರ್ತಾನೆ. ಅವನೇ ನಮ್ಮ ಕಥೆಯ ನಾಯಕ. ಬಂದವನೇ ಆ ವ್ಯಕ್ತಿಯ ಹೆಂಡತಿ ಇದ್ದ ಕೋಣೆಗೆ ಹೋಗ್ತಾನೆ. ಆ ಹುಡುಗಿ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಡೈನಮೋ ಸುತ್ತ ಇರೋದನ್ನ ಅಬ್ಸರ್ವ್ ಮಾಡಿ ಆ ಹುಡುಗಿ ಮೇಲೆ ದೆವ್ವ ಬಂದಿಲ್ಲ, ನಾಟಕ ಆಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅದೇ ಗೊತ್ತು ಅಂತ ಚಿಕ್ಕಣ್ಣ ಕೇಳ್ತಾನೆ. ಮೂವಿಲಿ ಚಿಕ್ಕಣ್ಣನ ಹೆಸರು RJ ಅಂತ. RJ ಅದೇ ಗೊತ್ತು ಅಂತ ಕೇಳಿದಾಗ ಡೈನಮೋ ಅಲ್ಲಿದ್ದ CD ತೋರಿಸಿ ಇವಳು ಇರೋ ಬರೋ ದೇವ್ದ ಫಿಲ್ಮ್ ಎಲ್ಲ ನೋಡಿ ಈ ಥರ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಡೈನಮೋ ಅಲ್ಲಿಗೆ ಬರೋ ಅಷ್ಟರಲ್ಲೇ ಆ ಹುಡುಗಿ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದಿರ್ತಾನೆ. ಆ ಹುಡುಗಿನ ಅವ್ರ ತಂದೆ ತಾಯಿ ಇಷ್ಟ ಇಲ್ಲ ಅಂದರೂ ಮದುವೆ ಮಾಡಿಸಿರ್ತಾರೆ. ಆದರೆ ಆ ಹುಡುಗಿ ಬೇರೆ ಹುಡುಗನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಅದಕ್ಕೆ ದೆವ್ವ ಬಂದಿರೋ ಥರ ನಾಟಕ ಆಡ್ತಾ ಅಲ್ಲಿಂದ ಅವಳು ಲವರ್ ಇರೋ ಜಾಗ ಊಟಿಗೆ ಎಸ್ಕೇಪ್ ಆಗಬೇಕು ಅಂತ ಅನ್ಕೊಂಡಿರ್ತಾಳೆ. ಇದೆಲ್ಲ ಡೈನಮೋ ತಿಳ್ಕೊಂಡು ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡು ಆ ಹುಡುಗಿ ಗಂಡನ ಹತ್ರ ಬಂದು ಅವಳನ್ನ ಸರಿ ಮಾಡೋಕೆ 9 ತಿಂಗಳು ಬೇಕು. ಅದಕ್ಕೆ ನಾವು ಅವಳನ್ನ ಊಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆ ಹುಡುಗಿನ ಊಟಿಗೆ ಕಳಿಸಿ ಇವರು ಅಲ್ಲಿಂದ ಬರ್ತಾರೆ. ಇದು ಇವರ ಇಂಟ್ರೊಡಕ್ಷನ್. ಚೂಮಂತರ್ ಅಂಡ್ ಕೋ ಕಂಪನಿಯಲ್ಲಿ ಡೈನಮೋ ಜೊತೆಗೆ ಚಿಕ್ಕಣ್ಣ RJ ಆಗಿ, ಮತ್ತೆ ಅದಿತಿ ಪ್ರಭುದೇವ್ ಆಕಾಂಕ್ಷ ಆಗಿ, ಮತ್ತೆ ಇನ್ನೊಬ್ಬ ನಕುಲ್ ಅನ್ನೋ ವ್ಯಕ್ತಿ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಡೈನಮೋ ಒಂದು ಇಂಟರ್ವ್ಯೂಗೆ ಹೋಗಿರೋದನ್ನ ತೋರಿಸ್ತಾರೆ. ಅಲ್ಲಿ ಡೈನಮೋ ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಎಲ್ಲದರ ಬಗ್ಗೆ ಹೇಳ್ತಾ ಅವನ ನಿಜವಾದ ಹೆಸರು ಡೈನಮೋ ಅಲ್ಲ, ಗೌತಮ್. ಡೈನಮೋ ಅಂತ ಅವನೇ ಹೆಸರು ಇಟ್ಕೊಂಡಿರೋದು ಅಂತ ಹೇಳ್ತಾನೆ. ಆವಾಗ ಒಬ್ಬ ವ್ಯಕ್ತಿ ಡೈನಮೋಗೆ, ನೀವು ಯಾವತ್ತಾದರೂ ದೆವ್ವ ಹಿಡಿಯೋಕೆ ಹೋದಾಗ ದೆವ್ವದ ಮುಂದೆ ಸೋತಿದ್ದೀರಾ? ಅದರಿಂದ ಏನಾದರೂ ಅಪಾಯ ಆಗಿದೆಯಾ ನಿಮಗೆ ಅಂತ ಕೇಳ್ತಾನೆ. ಆವಾಗ ನಮಗೆ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಡೈನಮೋ ಅವನ ತಾಯಿಗೆ ಕಾಲ್ ಮಾಡ್ತಿರ್ತಾನೆ. ಆದರೆ ಅವರು ರಿಸೀವ್ ಮಾಡ್ತಾ ಇರಲ್ಲ. ಅಷ್ಟರಲ್ಲಿ ಡೈನಮೋ ತಾಯಿ RJಗೆ ಕಾಲ್ ಮಾಡಿ, ಡೈನಮೋ ಅವ್ನು ಮಾಡ್ತಿರೋ ಕೆಲಸ ಬಿಡೋವರೆಗೂ ನನಗೆ ಕಾಲ್ ಮಾಡಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅದೇ ಸಮಯಕ್ಕೆ ಒಂದು ನ್ಯೂಸ್ ಪೇಪರಲ್ಲಿ ಮಾರ್ಗನ್ ಹೌಸ್ ಅನ್ನೋ ಬ್ರಿಟಿಷರ ಕಾಲದ ಮನೆಯನ್ನು ಟಾಪ್ 10 ಹಾಂಟೆಡ್ ಹೌಸ್ಗೆ ಸೇರಿಸಿದ್ದಾರೆ ಅಂತ ಇರುತ್ತೆ. ಅದನ್ನ ಕೇಳಿ ಆಕಾಂಕ್ಷ, ನಾನು ಈ ಮಾರ್ಗನ್ ಹೌಸ್ ಬಗ್ಗೆ ಒಂದು ಬುಕ್ಕಲ್ಲಿ ಓದಿದ್ದೀನಿ. ಆ ಮನೆಯಲ್ಲಿ ನಿಧಿ ಇದೆ ಕೂಡ ಅಂತ ರೂಮರ್ ಇದೆ ಅಂತ ಹೇಳ್ತಾಳೆ. ಜೊತೆಗೆ ನಾವು ಹೋಗಿ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ, ಹೇಗಿದ್ರು ಅದೇ ಅಲ್ವಾ ನಮ್ಮ ಕೆಲಸ, ನಿಧಿ ಸಿಕ್ಕಿದ್ರೆ ಅದು ನಮಗೆ ಬೋನಸ್ ಅಂತ ಹೇಳ್ತಾಳೆ. ಅದಕ್ಕೆ ಡೈನಮೋ ಒಪ್ಕೋತಾನೆ. ಅದಕ್ಕೆ ಎಲ್ಲರೂ ಆಕಾಂಕ್ಷ ಓದಿದ್ದ ಆ ಬುಕ್ನ ಹುಡ್ಕೋಕೆ ಎಲ್ಲರೂ ಲೈಬ್ರರಿಗೆ ಹೋಗ್ತಾರೆ. ಅಲ್ಲಿ ಎಷ್ಟೇ ಹುಡುಕಿದ್ರು ಆ ಬುಕ್ ಸಿಗ್ತಾ ಇರಲ್ಲ. ಆ ಬುಕ್ ಸಿಗಲಿಲ್ಲ ಅಂತ ಡೈನಮೋ ಅಲ್ಲಿಂದ ಈಚೆ ಹೋಗುವಾಗ 2 ಬುಕ್ ಅವನಿಂದ ಕೆಳಗೆ ಬೀಳುತ್ತೆ. ಅದರಲ್ಲಿ ಒಂದು ಬುಕ್ ಮಾರ್ಗನ್ ಹೌಸ್ ಬುಕ್ ಆಗಿರುತ್ತೆ. ಅದನ್ನ ಡೈನಮೋ ಓಪನ್ ಮಾಡಿ ನೋಡ್ತಾನೆ. ಮಾರ್ಗನ್ ಹೌಸ್ ಚಾಪ್ಟರ್ 2 ಅಂತ ಇರುತ್ತೆ. ಅದನ್ನ ಡೈನಮೋ ಓದ್ತಾನೆ. ಆಮೇಲೆ ಎಲ್ಲರೂ ಆ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆವಾಗ ಡೈನಮೋ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ನಿಮ್ಮನ್ನ ಬೆಳಿಗ್ಗೆ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅಮೆರಿಕಾದಲ್ಲಿ ಇದ್ದ ಒಬ್ಬ ಇಂಡಿಯಾದ ಶ್ರೀಮಂತ ವ್ಯಕ್ತಿ ವಿಕ್ಟರ್ ದಿ ಕೋಸ್ಟಾ ಅನ್ನೋ ಬಿಸ್ನೆಸ್ ಮೆನ್ನ ತೋರಿಸ್ತಾರೆ. ಅವನು ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಹುಷಾರಿಲ್ಲದೆ ಆಸ್ಪತ್ರೆ ಸೇರಿರ್ತಾನೆ. ಅಲ್ಲಿಗೆ ಅವನ ಹೆಂಡತಿ, ಮಗ, ಸೊಸೆ ಮತ್ತೆ ಮೊಮ್ಮಗಳು ಬರ್ತಾರೆ. ವಿಕ್ಟರ್ ಅವನ ಮಗನ ಬಳಿ ಕ್ಷಮೆ ಕೇಳಿ, ಇವಾಗ ನನ್ನ ಹತ್ರ ನಿಮಗೆ ಕೊಡೋಕೆ ಇರೋದು ಇಂಡಿಯಾದಲ್ಲಿರೋ ಆ ಒಂದು ಮನೆ ಮಾತ್ರ, ನೀವೆಲ್ಲ ಅಲ್ಲಿಗೆ ಹೊರಟು ಹೋಗಿ ಅಂತ ಹೇಳಿ ವಿಕ್ಟರ್ ಸತ್ತೋಗ್ತಾನೆ. ಅಲ್ಲಿಂದ ವಿಕ್ಟರ್ನ ಹೆಂಡತಿ, ಮಗ ಅಲೆಕ್ಸ್ನ ಹೆಂಡತಿ ಕ್ಯಾಥರಿನ್ ಮತ್ತೆ ಮಗಳು ಕ್ಲಾರಾ ಎಲ್ಲರೂ ಇಂಡಿಯಾಗೆ ವಾಪಸ್ ಬರ್ತಾರೆ. ಇವ್ರ ತಂದೆ ಇವರಿಗೋಸ್ಕರ ಬಿಟ್ಟು ಹೋಗಿರೋ ಪ್ರಾಪರ್ಟಿ ಕೂಡ ಮಾರ್ಗನ್ ಹೌಸೇ ಆಗಿರುತ್ತೆ. ಮಾರ್ಗನ್ ಹೌಸ್ ಇರೋದು ಉತ್ತರಾಖಂಡಲ್ಲಿ. ಅಲೆಕ್ಸ್ ಅವನ ಫ್ಯಾಮಿಲಿ ಜೊತೆ ಟ್ಯಾಕ್ಸಿಲಿ ಹೋಗುವಾಗ ಮಾರ್ಗನ್ ಹೌಸ್ಗೆ 2 ಕಿಲೋಮೀಟರ್ ಇದೆ ಅನ್ನೋ ಟೈಮಲ್ಲಿ ಟ್ಯಾಕ್ಸಿ ಡ್ರೈವರ್ಗೆ ಇವರೆಲ್ಲ ಮಾರ್ಗನ್ ಹೌಸ್ಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಿ ಟ್ಯಾಕ್ಸಿ ಡ್ರೈವರ್ ಗಾಬರಿಯಾಗಿ ಟ್ಯಾಕ್ಸಿ ಅಲ್ಲೇ ನಿಲ್ಲಿಸಿ ಅಲೆಕ್ಸ್ ಫ್ಯಾಮಿಲಿ ಟ್ಯಾಕ್ಸಿಯಿಂದ ಇಳಿಯೋಕೆ ಹೇಳ್ತಾನೆ. ಆದ್ರೆ ಅಲೆಕ್ಸ್ ಟ್ಯಾಕ್ಸಿ ಡ್ರೈವರ್ ಜಾಸ್ತಿ ದುಡ್ಡಿಗೋಸ್ಕರ ಹೀಗೆ ಮಾಡ್ತಿದ್ದಾನೆ ಅನ್ಕೊಂಡು ಜಾಸ್ತಿ ದುಡ್ಡು ಕೊಡ್ತೀನಿ, ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಟ್ಯಾಕ್ಸಿ ಡ್ರೈವರ್, ನೀವು ನಿಮ್ಮ ಆಸ್ತಿಲಿ ಅರ್ಧ ಭಾಗ ಕೊಡ್ತೀನಿ ಅಂದ್ರು ಆ ದೆವ್ವ ಇರೋ ಮನೆ ಹತ್ರಕ್ಕೆ ನಾನು ಬರಲ್ಲ, ನಿಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಹೋಗಿ ಅಂತಾನೆ.
ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ. ಅಲೆಕ್ಸ್ ಮತ್ತು ಡ್ರೈವರ್ ಜಗಳ ನೋಡಿ ಪೊಲೀಸರು ಬಂದು ಎಲ್ಲ ವಿಷಯ ತಿಳ್ಕೊಂಡು ಟ್ಯಾಕ್ಸಿ ಡ್ರೈವರ್ನ ಅಲ್ಲಿಂದ ಕಳಿಸಿ ಆ ಪೊಲೀಸರೇ ನಾವೇ ಕರ್ಕೊಂಡು ಹೋಗಿ ಬಿಡ್ತೀವಿ ಬನ್ನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಹೋಗೋವಾಗ ಆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಕರ್ನಾಟಕದವನೇ ಅಲೆಕ್ಸ್ಗೆ ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ ಅಲೆಕ್ಸ್ ಫ್ಯಾಮಿಲಿನ ಕರ್ಕೊಂಡೋಗಿ ಮಾರ್ಗನ್ ಹೌಸ್ ಹತ್ರ ಬಿಟ್ಟು, ನಾನು ಇಲ್ಲಿಗೆ ಪೋಸ್ಟಿಂಗ್ ಆಗಿ 2 months ಆಯಿತು. ಈ ಮನೆ ಹತ್ರ ಒಂದು 2-3 ಸಲ ಬಂದಿದ್ದೀನಿ, ಆದರೆ ಎಲ್ಲ ಹೇಳೋ ಹಾಗೆ ಇಲ್ಲಿ ಯಾವ ದೆವ್ವ ಇರೋ ಸುಳಿವು ನನಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಅಲೆಕ್ಸ್ಗೆ ಅವ್ನು ವಿಸಿಟಿಂಗ್ ಕಾರ್ಡ್ ಕೊಟ್ಟು, ನಿಮಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಸಂಕೋಚ ಇಲ್ಲದೆ ನನಗೆ ಕಾಲ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಲೆಕ್ಸ್ ಫ್ಯಾಮಿಲಿ ಮನೆ ಒಳಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡೋಕೆ ಶುರು ಮಾಡ್ತಾರೆ. ಅಲೆಕ್ಸ್ ಹೆಂಡತಿ ಕ್ಯಾಥರಿನ್ ಪಿಯಾನೋ ನೋಡಿ ಅದನ್ನ ನುಡಿಸೋಕೆ ಹೋಗ್ತಾಳೆ. ಆದರೆ ಅದು ಏನೂ ಸೌಂಡ್ ಆಗಲ್ಲ. ಅವಳು ಪಿಯಾನೋ ಹಾಳಾಗಿದೆ ಅಂತ ಅಂದ್ಕೊಂಡು ಮುಂದೆ ಹೋದಾಗ ಪಿಯಾನೋ ಅದಾಗೆ 2 seconds ಸೌಂಡ್ ಮಾಡುತ್ತೆ. ಆದರೆ ಕ್ಯಾಥರಿನ್ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಅಲೆಕ್ಸ್ ಅಲ್ಲಿದ್ದ ಒಂದು ಜೀಪ್ನ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ತಾನೆ. ಈ ಕಡೆ ಕ್ಯಾಥರಿನ್ ಮನೆ ನೋಡುವಾಗ ಅವಳಿಗೆ ಒಂದು ಡೋರ್ ಕಾಣಿಸುತ್ತೆ. ಇದೇ ಡೋರ್ನ ನಾವು ಮೊದಲನೇ ಸೀನಲ್ಲಿ ಒಬ್ಬ ವ್ಯಕ್ತಿ ಫೋಟೋ ಹಿಡ್ಕೊಂಡು ಹುಡುಕ್ತಾ ಇದ್ದಿದ್ದು ನಾವು ನೋಡಿರ್ತೀವಿ. ಆ ಡೋರ್ನ ನೋಡಿ ಕ್ಯಾಥರಿನ್ಗೆ ಆ ಡೋರ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅವಳ ಹತ್ರ ಇದ್ದ ಅಷ್ಟು ಕೀ ಯೂಸ್ ಮಾಡಿದ್ರು ಆ ಡೋರ್ ಓಪನ್ ಆಗಲ್ಲ. ರಾತ್ರಿ ಊಟ ಮಾಡುವಾಗ ಕ್ಯಾಥರಿನ್ ಆ ರೂಮ್ ಡೋರ್ ಓಪನ್ ಮಾಡೋಕ್ಕೆ ಆಗ್ತಿಲ್ಲ, ಅದರ ಕೀ ಎಲ್ಲಿದೆ ಅಂತ ಗೊತ್ತಾ ಅಂತ ಅಲೆಕ್ಸ್ನ ಕೇಳ್ತಾಳೆ. ಅದಕ್ಕೆ ಅವನು ಇವಾಗ ಊಟ ಮಾಡಿ ಇಬ್ಬರು ಸೇರಿ ಹುಡ್ಕೋಣ ಅಂತ ಹೇಳ್ತಾನೆ. ಆ ದಿನ ರಾತ್ರಿ ಅಲೆಕ್ಸ್ ತಾಯಿ ರೂಮಲ್ಲಿ ಮಲಗಿದ್ದಾಗ ಯಾರೋ ಓಡಾಡ್ತಾ ಇರೋ ರೀತಿ ಭಾಸ ಆಗಿ ಎದ್ದು ನೋಡಿದ್ರೆ ಪಕ್ಕದಲ್ಲಿ ಕ್ಲಾರಾ ಇರಲ್ಲ. ಅವಳು ಕ್ಲಾರಾನ ಹುಡುಕ್ತಾ ಹೋದಾಗ ಕ್ಲಾರಾ ಟೆರೆಸ್ ಮೇಲೆ ನಿಂತಿರ್ತಾಳೆ. ಅಲೆಕ್ಸ್ ತಾಯಿ ಕ್ಲಾರಾ ಹತ್ರ ಹೋಗಿ ಅವಳ ಕಿವಿಗೆ ಹಿಯರಿಂಗ್ ಡಿವೈಸ್ ಹಾಕಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಕ್ಲಾರಾಗೆ ಹಿಯರಿಂಗ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಅವಳಿಗೆ ಹಿಯರಿಂಗ್ ಡಿವೈಸ್ ಹಾಕಿರ್ತಾರೆ. ಆ ಕಡೆ ಮಾರ್ಗನ್ ಹೌಸ್ಗೆ ಹೋಗೋಣ ಅಂತ ಹೇಳಿದ್ದ ಡೈನಮೋ ಎಲ್ಲೋ ಹೋಗಿರ್ತಾನೆ. ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇರಲ್ಲ. ಅದ್ರ ಬಗ್ಗೆ ಆಕಾಂಕ್ಷ, ಆರ್ಜೆ ಮತ್ತು ನಕುಲ್ ಮಾತಾಡುವಾಗ ಡೈನಮೋ ಕಾಲ್ ಮಾಡಿ ನಾನು ಹೊರಗಡೆ ಇದ್ದೀನಿ, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನೋಡಿದ್ರೆ ಡೈನಮೋ ಆಲ್ರೆಡಿ ಮಾರ್ಗನ್ ಹೌಸ್ನ ಒಬ್ಬನೇ ಹುಡಿಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಕ್ಯಾಥರಿನ್ ಕ್ಲಾರಾ ಕರ್ಕೊಂಡು ಮಾರ್ಕೆಟ್ಗೆ ಬರ್ತಾಳೆ. ಕ್ಯಾಥರಿನ್ ಅಲ್ಲಿ ತರಕಾರಿ ತಗೊಳ್ಳುವಾಗ ತರಕಾರಿ ಮಾರೋರ ಬಳಿ ಮನೆ ಕೆಲಸಕ್ಕೆ ಯಾರಾದರೂ ಸಿಗ್ತಾರಾ, ನಾವು ಇರೋದು ಮಾರ್ಗನ್ ಹೌಸಲ್ಲಿ ಅಂತ ಕೇಳ್ತಾಳೆ. ಅದನ್ನ ಕೇಳಿ ತರಕಾರಿ ಮಾರೋರು ಆ ಭೂತ ಬಂಗ್ಲೆಗೆ ಯಾರಾದರೂ ಹೋಗ್ತಾರಾ, ಅಲ್ಲಿಗೆ ಕೆಲಸಕ್ಕೆ ಯಾರೂ ಬರಲ್ಲ ಅಂತ ಹೇಳ್ತಾರೆ. ಕ್ಯಾಥರಿನ್ ಸರಿ ಅಂತ ಹಿಂದೆ ತಿರುಗಿದ್ರೆ ಕ್ಲಾರಾ ಕಾಣಿಸಲ್ಲ. ಕ್ಯಾಥರಿನ್ ಕ್ಲಾರಾನ ಹುಡ್ಕೋಕೆ ಶುರು ಮಾಡ್ತಾಳೆ. ನೋಡಿದ್ರೆ ಕ್ಲಾರಾ ಈ ಸಲ ಒಂದು ಬೆಟ್ಟದ ತುದಿಯಲ್ಲಿ ನಿಂತಿರ್ತಾಳೆ. ಕ್ಯಾಥರಿನ್ ಹೋಗಿ ಕ್ಲಾರಾಗೆ ಮತ್ತೆ ಹಿಯರಿಂಗ್ ಡಿವೈಸ್ ಹಾಕಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಬರ್ತಾಳೆ. ರಾತ್ರಿ ಕ್ಯಾಥರಿನ್ ಸ್ನಾನ ಮಾಡಿ ಈಚೆ ಬಂದಾಗ ಗೋಡೆಗೆ ಹಾಕಿದ್ದ ಜೀಸಸ್ ಕ್ರಾಸ್ ಸಿಂಬಲ್ ಕೆಳಗೆ ಬಿದ್ದಿರೋದು ನೋಡಿ ಅದನ್ನ ಮತ್ತೆ ಗೋಡೆಗೆ ಹಾಕಿ ಅದರ ಮುಂದೆ ಕ್ಯಾಂಡಲ್ ಹಚ್ಚಿ ಅವಳ ರೂಮ್ಗೆ ಹೋಗ್ತಾಳೆ. ರೂಮಲ್ಲಿ ಕ್ಯಾಥರಿನ್ ಕೂತಿದ್ದಾಗ ಒಂದೇ ಸಲ ರೂಮ್ ಎಲ್ಲ ನಡುಗಿ ಚೇರ್, ಕ್ಯಾಂಡಲ್ಸ್ ಎಲ್ಲ ಐಟಮ್ಸ್ ಕೆಳಗೆ ಬೀಳ್ತಾವೆ. ಇದನ್ನ ನೋಡಿ ಕ್ಯಾಥರಿನ್ಗೆ ಗಾಬರಿಯಾಗಿ ಈಚೆ ಓಡೋಗಿ ಅಲೆಕ್ಸ್ಗೆ ಅದನ್ನ ಹೇಳ್ಬೇಕು ಅನ್ಕೋತಾಳೆ. ಆದರೆ ಅಲೆಕ್ಸ್ ಆಲ್ರೆಡಿ ಅವನ ಕೆಲಸದ ಒತ್ತಡದಲ್ಲಿ ಇರ್ತಾನೆ. ಅದಕ್ಕೆ ಕ್ಯಾಥರಿನ್ ನಡೆದಿದ್ದ ವಿಷಯನ ಅಲೆಕ್ಸ್ಗೆ ಹೇಳಲ್ಲ. ಆ ಕಡೆ ಡೈನಮೋ ವಾಪಸ್ ಊರಿಗೆ ಬಂದಿರ್ತಾನೆ. ಇವಾಗ ನಕುಲ್, ಆಕಾಂಕ್ಷ ಮತ್ತು ಡೈನಮೋ ಮಾರ್ಗನ್ ಹೌಸ್ಗೆ ಬರೋಕೆ ರೆಡಿಯಾಗಿದ್ದರೆ ಆರ್ಜೆ ಮಾತ್ರ ಬರಲ್ಲ ಅಂತ ಹೇಳ್ತಿರ್ತಾನೆ. ಕಡೆಗೆ ಅವರೆಲ್ಲ ಆರ್ಜೆನೂ ಕರ್ಕೊಂಡು ಮಾರ್ಗನ್ ಹೌಸ್ ಕಡೆ ಪ್ರಯಾಣ ಬೆಳೆಸ್ತಾರೆ. ಈ ಕಡೆ ಮನೆಯಲ್ಲಿ ರೂಮಲ್ಲಿ ಕ್ಯಾಥರಿನ್ ಕನ್ನಡಿ ಮುಂದೆ ಕೂತ್ಕೊಂಡು ತಲೆ ಬಾಚ್ಕೊಳ್ಳುವಾಗ ಬಾಚಣಿಗೆ ಕೆಳಗೆ ಬೀಳುತ್ತೆ. ಅದನ್ನ ತಗೊಳ್ಳೋಕೆ ಕ್ಯಾಥರಿನ್ ಕೆಳಗೆ ಕೈ ಹಾಕಿದಾಗ ಅವಳಿಗೆ ಒಂದು ಮೂಗ್ಬೊಟ್ಟು ಸಿಗುತ್ತೆ. ಅದನ್ನ ಕ್ಯಾಥರಿನ್ ಅವಳ ಮೂಗಿಗೆ ಹಾಕ್ಕೊಂಡು ಕನ್ನಡಿಯಲ್ಲಿ ಅವಳ ಮುಖ ನೋಡಿಕೊಂಡಾಗ ಅವಳ ಮುಖದ ಬದಲು ಬೇರೊಂದು ಹುಡುಗಿಯ ಮುಖ ಕಾಣಿಸುತ್ತೆ. ಆದರೆ ಅದು 2 seconds ಮಾತ್ರ. ಅದರಿಂದ ಕ್ಯಾಥರಿನ್ ಅದ್ರ ಬಗ್ಗೆ ಅಷ್ಟು ಕೇರ್ ಮಾಡಲ್ಲ. ಆದರೆ ಕ್ಯಾಥರಿನ್ಗೆ ಆ ಮನೇಲಿ ಏನೋ ಸರಿ ಇಲ್ಲ ಅಂತ ಮಾತ್ರ ಗೊತ್ತಾಗುತ್ತೆ. ಆ ದಿನ ರಾತ್ರಿ ಅಲೆಕ್ಸ್ ಮನೆಗೆ ಅವ್ರನ್ನ ಮನೆ ಹತ್ರ ಡ್ರಾಪ್ ಮಾಡಿದ್ದ ಪೊಲೀಸ್ ಅವನ ಹೆಂಡತಿ ಶೈಲಜಾ ಜೊತೆ ಬರ್ತಾನೆ. ಪೊಲೀಸ್ ಅಲೆಕ್ಸ್ ಜೊತೆ ಮನೆ ನೋಡೋಕೆ ಹೋಗ್ತಾನೆ. ಪೊಲೀಸ್ ಹತ್ರ ಒಂದು ಕ್ಯಾಮರಾ ಇರುತ್ತೆ. ಅವನು ಅಲೆಕ್ಸ್ ಪರ್ಮಿಷನ್ ತೊಗೊಂಡು ಮನೆ ಫೋಟೋ ತಗೋತಾ ಇರ್ತಾನೆ. ಆವಾಗ ಆ ಪೊಲೀಸ್ ಕೂಡ ಆ ರೂಮ್ನ ನೋಡಿ ಅದೇನು ವಿಚಿತ್ರವಾಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಅಲೆಕ್ಸ್, ಆ ರೂಮಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ, ಅದರ ಕೀ ನಮ್ಮ ಹತ್ರ ಇಲ್ಲ, ಮೋಸ್ಟ್ಲಿ ಸ್ಟೋರ್ ರೂಮ್ ಇರಬೇಕು ಅಂತ ಹೇಳ್ತಾನೆ. ಪೊಲೀಸ್ ಆ ರೂಮ್ ಬಾಗಿಲ ಫೋಟೋ ಕೂಡ ತಗೋತಾನೆ. ಹಾಗೆ ಮನೆ ನೋಡಿದ್ಮೇಲೆ ಪೊಲೀಸ್ ಜೊತೆ ಅಲೆಕ್ಸ್ ಮಾತಾಡುವಾಗ ಅಲೆಕ್ಸ್ ಆ ಮನೇನ ಮಾರಬೇಕು ಅಂತ ಅಂದ್ಕೊಂಡಿರೋದು ಪೊಲೀಸ್ಗೆ ಗೊತ್ತಾಗುತ್ತೆ. ಅದನ್ನ ಕೇಳಿದ ಪೊಲೀಸ್, ನನಗೊಬ್ಬ ಡೀಲರ್ ಗೊತ್ತು, ಅವನೇ ದೊಡ್ಡ ದೊಡ್ಡ ಲ್ಯಾಂಡ್ ಎಲ್ಲ ಇಲ್ಲಿ ಡೀಲ್ ಮಾಡಿಸೋದು, ಅವನ ಜೊತೆ ಮಾತಾಡಿ ಅಂತ ಅಲೆಕ್ಸ್ಗೆ ಹೇಳ್ತಾನೆ. ಆಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಾರೆ. ಆವಾಗ ಕ್ಲಾರಾ ಊಟ ಮಾಡ್ತಾ ಇರಲ್ಲ. ಅದನ್ನ ನೋಡಿ ಕ್ಯಾಥರಿನ್ ಸ್ಪೂನಲ್ಲಿ ಕ್ಲಾರಾಗೆ ಊಟ ಮಾಡಿಸೋಕೆ ಹೋಗ್ತಾಳೆ. ಕ್ಲಾರಾ ಬೇಡ ಅಂತ ತಳ್ಳಿಬಿಡ್ತಾಳೆ. ಆ ಊಟ ಪೊಲೀಸ್ ಹೆಂಡತಿ ಶೈಲಜಾ ಮೇಲೆ ಬೀಳುತ್ತೆ. ಅದಕ್ಕೆ ಶೈಲಜಾ ಅದನ್ನ ಕ್ಲೀನ್ ಮಾಡ್ಕೊಳ್ಳೋಕೆ ವಾಶ್ರೂಮ್ಗೆ ಹೋಗ್ತಾಳೆ. ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋವಾಗ ಲೈಟ್ಸ್ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಅದೇ ಟೈಮ್ಗೆ ಡೋರ್ ಲಾಕ್ ಆಗಿಬಿಡುತ್ತೆ. ಶೈಲಜಾ ಜೋರಾಗಿ ಬಡ್ಕೋತಾಳೆ. ಅದನ್ನ ಕೇಳಿ ಅಲೆಕ್ಸ್ ಮತ್ತು ಪೊಲೀಸ್ ಇಬ್ಬರು ಓಡಿ ಹೋಗಿ ಅದನ್ನ ಓಪನ್ ಮಾಡ್ತಾರೆ. ಎಲ್ಲರೂ ಕ್ಲಾರಾನೇ ಡೋರ್ನ ಲಾಕ್ ಮಾಡಿರಬೇಕು ಅಂತ ಸುಮ್ಮನಾಗ್ತಾರೆ. ನೆಕ್ಸ್ಟ್ ಡೇ ಅಲೆಕ್ಸ್ ಹೋಗಿ ಡೀಲರ್ನ ಭೇಟಿ ಆಗ್ತಾನೆ. ಆ ಡೀಲರ್ ಆ ಮನೆ ಇರೋ ಜಾಗದಲ್ಲಿ ದೆವ್ವ ಇದೆ ಅಂತ ಸುದ್ದಿ ಇದೆ, ಅದರಿಂದ ಸೇಲ್ ಮಾಡೋದು ಕಷ್ಟ ಅಂತಾನೆ. ಅದಕ್ಕೆ ಅಲೆಕ್ಸ್, ನಿಮಗೆ ಕಮಿಷನ್ ಬೇಕಿದ್ರೆ ಜಾಸ್ತಿ ಕೊಡ್ತೀನಿ, ನಾವು ಇವಾಗ ಅದೇ ಮನೆಯಲ್ಲಿ ಇದ್ದೀವಿ, ಸೇಲ್ ಮಾಡಿಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಆ ಡೀಲರ್, 6 ತಿಂಗಳಾದಮೇಲೆ ಮತ್ತೆ ಬನ್ನಿ, ನೀವು ಜೀವಂತವಾಗಿರೋದನ್ನ ಸಾಕ್ಷಿಯಾಗಿ ಇಟ್ಕೊಂಡು ಆ ಮನೇನ 1 ರೂಪಾಯಿ ಕಮಿಷನ್ ತಗೊಳ್ಳದೆ ಸೇಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ.
ಅಲೆಕ್ಸ್ ಬಂದು ಇದನ್ನೆಲ್ಲ ಪೊಲೀಸ್ಗೆ ಹೇಳ್ತಾನೆ. ಅದಕ್ಕೆ ಪೊಲೀಸ್, ನನಗೆ ಡೈನಮೋ ಅನ್ನೋ ವ್ಯಕ್ತಿ ಗೊತ್ತು, ಅವನ್ನ ಒಂದ್ಸಲ ನಿಮ್ಮ ಮನೆಗೆ ಬರೋಕೆ ಹೇಳ್ತೀನಿ, ಅವ್ನು ಬಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಡೈನಮೋ ಸಾಲ್ವ್ ಮಾಡ್ತಾನೆ ಅಂತ ಹೇಳ್ತಾ ಡೈನಮೋಗೆ ಕಾಲ್ ಮಾಡಿ ಮಾತಾಡ್ತಾನೆ. ಆ ಕಡೆ ಡೈನಮೋ ಅವನ ಟೀಮ್ ಜೊತೆ ಒಂದು ಡಾಬಾದಲ್ಲಿ ಊಟ ಮಾಡ್ತಾ ಕೂತಿರ್ತಾನೆ. ಆಮೇಲೆ ಡೈನಮೋ ಹೋಗಿ ಎಲ್ರಿಗೂ ಜ್ಯೂಸ್ ತರ್ತಾನೆ. ಆದರೆ ಜ್ಯೂಸಲ್ಲಿ ನಿದ್ದೆ ಮಾತ್ರೆ ಹಾಕಿ ಮಿಕ್ಸ್ ಮಾಡಿರ್ತಾನೆ. ಆಮೇಲೆ ಅಲ್ಲಿಂದ ಎಲ್ಲರೂ ಹೊರಡ್ತಾರೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ನಿದ್ದೆಗೆ ಜಾರ್ತಾರೆ. ಡೈನಮೋ ಆ ಸಮಯದಲ್ಲಿ ಯಾವುದೋ ಜಾಗಕ್ಕೆ ಹೋಗಿ ಯಾರೋ ಮಂತ್ರವಾದಿಯನ್ನ ಭೇಟಿ ಆಗ್ತಾನೆ. ಇದನ್ನ ನೋಡ್ತಿದ್ರೆ ಡೈನಮೋ ಅವನ ಟೀಮ್ಗೆ ಗೊತ್ತಾಗದ ಹಾಗೆ ಏನೋ ಮಾಡ್ತಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಕಡೆ ಅಲೆಕ್ಸ್ ಫ್ಯಾಮಿಲಿ ಜೊತೆ ಅಲ್ಲೇ ಇದ್ದ ಚರ್ಚ್ಗೆ ಬರ್ತಾನೆ. ಅವ್ರು ಬಂದ ತಕ್ಷಣ ಚರ್ಚಲ್ಲಿ ಕ್ಯಾಂಡಲ್ಸ್ ಎಲ್ಲ ಆರೋಗ್ತವೆ. ಇದನ್ನ ನೋಡಿ ಫಾದರ್ಗೆ ಅಲೆಕ್ಸ್ ಫ್ಯಾಮಿಲಿ ಟ್ರಬಲಲ್ಲಿರೋದು ಗೊತ್ತಾಗುತ್ತೆ. ಅಲೆಕ್ಸ್ ಅವನ ಫ್ಯಾಮಿಲಿ ಜೊತೆ ಹೋಗಿ ಫಾದರ್ ಹತ್ರ ಬ್ಲೆಸ್ಸಿಂಗ್ ತಗೋತಾನೆ. ಆ ದಿನ ರಾತ್ರಿ ಅಲೆಕ್ಸ್ ತಾಯಿಗೆ ಮತ್ತೆ ಕ್ಲಾರಾ ಕಾಣಿಸಲ್ಲ. ಅವಳು ಕ್ಲಾರಾನ ಹುಡುಕ್ತಾ ಆ ರೂಮಿನ ಬಳಿಗೆ ಹೋಗ್ತಾಳೆ. ನೋಡಿದ್ರೆ ಡೋರ್ ಓಪನ್ ಆಗಿರುತ್ತೆ. ಅವಳು ರೂಮ್ ಒಳಗೆ ಹೋಗ್ತಾಳೆ. ಅವಳಿಗೂ ರೂಮಲ್ಲಿ ಏನೋ ಇರೋದು ಭಾಸ ಆಗುತ್ತೆ. ಅವಳು ರೂಮ್ನ ನೋಡುವಾಗ ಯಾರೋ ಅವಳ ಮೇಲೆ ಅಟ್ಯಾಕ್ ಮಾಡಿದ ಹಾಗೆ ಆಗುತ್ತೆ. ಅಷ್ಟೇ, ಎಲ್ಲ ಬ್ಲಾಂಕ್ ಆಗುತ್ತೆ. ಅಲೆಕ್ಸ್ ಮತ್ತು ಕ್ಯಾಥರಿನ್ಗೆ ಏನೋ ಶಬ್ದ ಆಗಿದ್ದು ಕೇಳಿಸಿ ಅವರು ಕೂಡ ಕ್ಲಾರಾ ಮತ್ತು ಅಲೆಕ್ಸ್ ತಾಯಿನ ಹುಡುಕ್ತಾ ರೂಮ್ ಕಡೆ ಬರ್ತಾರೆ. ರೂಮ್ ಡೋರ್ ಓಪನ್ ಆಗಿರುತ್ತೆ. ಕ್ಲಾರಾ ಅಲ್ಲೇ ರೂಮ್ ಈಚೆ ಕೂತಿರ್ತಾಳೆ. ಅಲೆಕ್ಸ್ ತಾಯಿ ಕೂಡ ಅಲ್ಲೇ ಬಿದ್ದಿರ್ತಾರೆ. ಅಲೆಕ್ಸ್ ಅವನ ತಾಯಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾನೆ. ಆದರೆ ಯೂಸ್ ಆಗಲ್ಲ, ಯಾಕಂದರೆ ಅವನ ತಾಯಿ ಸತ್ತೋಗಿರ್ತಾಳೆ. ಮರುದಿನ ಅವಳ ಅಂತಿಮ ಸಂಸ್ಕಾರ ಎಲ್ಲ ಮುಗಿಯುತ್ತೆ. ಅಲ್ಲಿಗೆ ಪೊಲೀಸ್ ಕೂಡ ಬಂದಿರ್ತಾನೆ. ಆವಾಗ ಅಲೆಕ್ಸ್ ಆ ಡೈನಮೋನ ಕರೆಸಿ ಅಂತ ಪೊಲೀಸ್ಗೆ ಹೇಳ್ತಾನೆ. ಅದಕ್ಕೆ ಪೊಲೀಸ್, ನಾನು ಅವರಿಗೆ ಎಲ್ಲ ವಿಷಯ ಹೇಳಿದ್ದೀನಿ, ಅವರು ಇನ್ನು ಸ್ವಲ್ಪ ದಿನದಲ್ಲಿ ಬರ್ತಾರೆ ಅಂತ ಹೇಳ್ತಾನೆ. ಆ ಕಡೆ ಡೈನಮೋ ಟೀಮ್ಗೆ ಎಚ್ಚರ ಆಗುತ್ತೆ. ನೋಡಿದ್ರೆ ಅವರು ಇನ್ನೂ ರಾತ್ರಿ ಹೋಗ್ತಿದ್ದ ಜಾಗದಲ್ಲೇ ಹೋಗ್ತಿರ್ತಾರೆ. ಅದಕ್ಕೆ ಡೈನಮೋ, ರಾತ್ರಿ ನೀವೆಲ್ಲ ಮಲಿಕೊಂಡ್ಬಿಟ್ರೆ, ಅದಕ್ಕೆ ನಾನು ಕೂಡ ಮಲಗಿದ್ದೆ ಅಂತ ಸುಳ್ಳು ಹೇಳ್ತಾನೆ. ಈ ಕಡೆ ಒಂದಿನ ರಾತ್ರಿ ಅಲೆಕ್ಸ್ಗೆ ಕ್ಲಾರಾ ಕಾಣಿಸಲ್ಲ. ಅಲೆಕ್ಸ್ ಅವಳನ್ನ ಹುಡುಕ್ತಾ ಮತ್ತೆ ಆ ರೂಮ್ಗೆ ಹೋಗ್ತಾನೆ. ಅಲ್ಲಿ ಕ್ಲಾರಾ ಗಾಳಿಲಿ ತೇಲ್ತಾ ಇರ್ತಾಳೆ. ಅಲೆಕ್ಸ್ ಅವಳನ್ನ ಹಿಡ್ಕೊಂಡು ಈಚೆ ಬರುವಾಗ ಅಲ್ಲಿರೋ ವಸ್ತುಗಳೆಲ್ಲ ಅವನಿಗೆ ಅಡ್ಡ ಬೀಳುತ್ತೆ. ಜೊತೆಗೆ ಅಲೆಕ್ಸ್ಗೆ ಅಲ್ಲಿ ಯಾರೋ ಕಾಣಿಸ್ತಾರೆ. ಅಲೆಕ್ಸ್ ಕ್ಲಾರಾನ ಎತ್ಕೊಂಡು ಈಚೆ ಬರ್ತಾನೆ. ಅದೃಷ್ಟವಶಾತ್ ಕ್ಲಾರಾಗೆ ಏನೂ ಆಗಿರಲ್ಲ. ಇದನ್ನೆಲ್ಲ ಅಲೆಕ್ಸ್ ಪೊಲೀಸ್ಗೆ ಕಾಲ್ ಮಾಡಿ ಹೇಳ್ತಾನೆ. ಅದಕ್ಕೆ ಪೊಲೀಸ್, ನಾನು ಒಂದು ಪರಿಹಾರದ ಜೊತೆ ಬರ್ತೀನಿ ಅಂತ ಹೇಳಿ ಜೀಪ್ ತಗೊಂಡು ಚರ್ಚ್ಗೆ ಹೋಗಿ ಫಾದರ್ಗೆ ಡೈನಮೋನ ಬರೋಕೆ ಹೇಳಿ ಅಂತ ಹೇಳ್ತಾನೆ. ಫಾದರ್ ಡೈನಮೋಗೆ ಕಾಲ್ ಮಾಡ್ತಾನೆ. ಡೈನಮೋ ಜೀಪ್ ನಿಲ್ಲಿಸಿ ಸ್ವಲ್ಪ ದೂರ ಹೋಗಿ ಮಾತಾಡ್ತಾನೆ. ಡೈನಮೋ ಏನೋ ಮಾಡ್ತಿದ್ದಾನೆ ಅಂತ ಅವನ ಟೀಮ್ಗೆ ಡೌಟ್ ಬಂದು ಅವನ ಹತ್ರ ಹೋಗಿ ಏನು ವಿಷಯ ಅಂತ ಕೇಳ್ತಾರೆ. ಅದಕ್ಕೆ ಡೈನಮೋ, ನೀವೆಲ್ಲರೂ ಇಲ್ಲಿಂದ ಚರ್ಚ್ ಹತ್ರ ಹೋಗಿ, ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಫಾದರ್ ಪೊಲೀಸ್ಗೆ ಡೈನಮೋ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಡೈನಮೋ ಫುಲ್ ಮಾಡರ್ನ್ ಮಂತ್ರವಾದಿ ಥರ ಡ್ರೆಸ್ ಮಾಡಿಕೊಂಡು ಬರ್ತಾನೆ. ಅಲ್ಲಿಂದ ಎಲ್ಲರೂ ಅಲೆಕ್ಸ್ ಮನೆಗೆ ಹೋಗ್ತಾರೆ. ಡೈನಮೋ ಜೊತೆ ಇನ್ನೂ ಇಬ್ಬರು ಇರ್ತಾರೆ. ಅವರು ಚೇರ್ ಹಾಕ್ತಾರೆ. ಒಂದು ಚೇರ್ ಮೇಲೆ ಡೈನಮೋ ಕೂರ್ತಾನೆ, ಇನ್ನೊಂದು ಚೇರ್ ಮೇಲೆ ಕ್ಲಾರಾನ ಕೂರಿಸ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಕ್ಲಾರಾನ ಕೂರಿಸಲ್ಲ, ಕ್ಯಾಥರಿನ್ನ ಕೂರಿಸ್ತಾರೆ. ಯಾಕಂದರೆ ಅಲೆಕ್ಸ್ ರೂಮಿಂದ ಕ್ಲಾರಾನ ಎತ್ಕೊಂಡು ಬರುವಾಗ ಕ್ಯಾಥರಿನ್ ಕೂಡ ಅದೇ ರೂಮಲ್ಲಿ ಇರೋದನ್ನ ನೋಡಿರ್ತಾನೆ. ಅದರಿಂದ ಅಲೆಕ್ಸ್ಗೆ ಕ್ಯಾಥರಿನ್ ಮೇಲೆ ಆತ್ಮ ಇದೆ ಅಂತ ಕನ್ಫರ್ಮ್ ಆಗಿರುತ್ತೆ. ಕ್ಯಾಥರಿನ್ನ ಚೇಲ್ ಮೇಲೆ ಕೂರಿಸಿ ಡೈನಮೋ ಮಂತ್ರ ಹೇಳೋಕೆ ಶುರು ಮಾಡ್ತಾನೆ. ಕ್ಯಾಥರಿನ್ ದೆವ್ವದ ರೀತಿ ಆಡ್ತಾ ಅವಳು ಕಟ್ಟು ಬಿಡಿಸ್ಕೊಂಡು ಮಾಯ ಆಗ್ತಾಳೆ. ಡೈನಮೋ ಅವಳನ್ನ ಹುಡುಕ್ತಾ ಒಂದು ರೂಮ್ಗೆ ಹೋಗ್ತಾನೆ. ಕ್ಯಾಥರಿನ್ ಹಿಂದೆಯಿಂದ ಅಟ್ಯಾಕ್ ಮಾಡೋಕೆ ಬರ್ತಾಳೆ. ಆದರೆ ಡೈನಮೋ ಕ್ಯಾಥರಿನ್ ಹಣೆ ಮೇಲೆ ಇಟ್ಟು ಮಂತ್ರ ಹೇಳಿ ಅವಳು ಮೂರ್ಛೆ ತಪ್ಪೋ ಹಾಗೆ ಮಾಡ್ತಾನೆ. ಮತ್ತೆ ಅವಳನ್ನ ಚೇರ್ಗೆ ಕಟ್ಟಾಕ್ತಾರೆ. ಅವಳಿಗೆ ಎಚ್ಚರ ಆಗಿ ಕ್ಲಾರಾನ ನನ್ನ ಹತ್ರ ಬಾ ಅಂತ ಕರೀತಾಳೆ. ಅವಳ ಮೇಲಿದ್ದ ದೆವ್ವ ಹೋಯ್ತು ಅಂತ ತಿಳ್ಕೊಂಡು ಅಲೆಕ್ಸ್ ಕ್ಲಾರಾನ ಕ್ಯಾಥರಿನ್ ಹತ್ರ ಕರ್ಕೊಂಡು ಹೋದಾಗ ಮತ್ತೆ ಕ್ಲಾರಾ ಮೇಲೆ ಆತ್ಮ ಬರುತ್ತೆ. ಅದನ್ನ ನೋಡಿ ಅಲೆಕ್ಸ್ ಕ್ಲಾರಾನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ನೋಡಿದಾಗ ಆ ದೆವ್ವ ಅದರ ಶಕ್ತಿಯಿಂದ ಅಲೆಕ್ಸ್ನ ಸಾಯಿಸಿಬಿಡುತ್ತೆ. ಅಲೆಕ್ಸ್ನ ಕಾಪಾಡೋಕೆ ಹೋದ ಪೊಲೀಸ್ ಮೇಲೂ ಬೀರುಗಳನ್ನು ಬೀಳಿಸುತ್ತೆ. ಡೈನಮೋ ಜೊತೆ ಬಂದಿದ್ದ ಇಬ್ಬರು ವ್ಯಕ್ತಿಗಳನ್ನು ಕೂಡ ಸಾಯಿಸಿಬಿಡುತ್ತೆ. ಡೈನಮೋ ಆ ದೆವ್ವದ ಜೊತೆ ಹೋರಾಡೋಕೆ ಶುರು ಮಾಡ್ತಾನೆ. ಆದರೆ ಆ ದೆವ್ವ ಕ್ಯಾಥರಿನ್ ಬಾಡಿ ಬಿಟ್ಟು ಕ್ಲಾರಾ ಬಾಡಿ ಒಳಗೆ ಹೋಗೋಕೆ ಪ್ಲಾನ್ ಮಾಡಿರುತ್ತೆ. ಅದು ಕ್ಯಾಥರಿನ್ ಬಾಡಿ ಬಿಟ್ಟಾಗ ಡೈನಮೋ ಅವ್ನು ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡಿ ಆ ಆತ್ಮನ ಒಂದು ಡಬ್ಬದಲ್ಲಿ ಬಂದಿ ಮಾಡ್ತಾನೆ. ಆದರೆ ಅಲ್ಲೇ ಡೈನಮೋ ಸತ್ತೋಗ್ತಾನೆ. ಮತ್ತೆ ಕ್ಯಾಥರಿನ್ ಕೂಡ ಸತ್ತೋಗ್ತಾಳೆ. ಹಾಗೆ ಕ್ಯಾಮರಾ ಡೋರ್ ಕಡೆ ಮೂವ್ ಆಗುತ್ತೆ. ಡೋರ್ ಓಪನ್ ಆದರೆ ಡೈನಮೋ ಅವನ ಟೀಮ್ ಜೊತೆ ಇವಾಗ ಆ ಮೊರ್ಗನ್ ಹೌಸ್ಗೆ ಎಂಟ್ರಿ ಕೊಡ್ತಾನೆ. ಆವಾಗ ರಿವೀಲ್ ಆಗೋ ಟ್ವಿಸ್ಟ್ ಅಂದರೆ ನಾವು ಇಷ್ಟೋವರೆಗೂ ನೋಡಿದ ಅಲೆಕ್ಸ್ ಫ್ಯಾಮಿಲಿಯ ಸ್ಟೋರಿ ನಡೆದಿರೋದು ಪಾಸ್ಟಲ್ಲಿ, ಅಂದರೆ ಅದು ನಡೆದಿರೋದು 2004ರಲ್ಲಿ. ಆ ಸ್ಟೋರಿನ ಇವಾಗ ಡೈನಮೋ ಬುಕ್ಕಲ್ಲಿ ಓದಿ ತಿಳ್ಕೊತಾ ಇರ್ತಾನೆ. ಆದರೆ 2004ರಲ್ಲಿ ಡೈನಮೋ ಹೇಗೆ ಬಂದ ಅನ್ನೋ ಪ್ರಶ್ನೆಗೆ ಉತ್ತರ ಪ್ರೆಸೆಂಟಲ್ಲಿ ಇರೋ ಗೌತಮ್ ಅಲಿಯಾಸ್ ಡೈನಮೋ 2004ರಲ್ಲಿ ಸತ್ತೋದ ಡೈನಮೋನ ಸ್ವಂತ ಮಗ ಆಗಿರ್ತಾನೆ. ಅದಕ್ಕೆ ಅವನು ಕೂಡ ಡೈನಮೋ ಅಂತ ಹೆಸರಿಟ್ಕೊಂಡಿರ್ತಾನೆ. ಅವನ ತಂದೆ ಆತ್ಮ ಹಿಡಿಯೋವಾಗ ಸತ್ತಿದ್ದಕ್ಕೆ ಗೌತಮ್ ತಾಯಿಗೆ ಗೌತಮ್ ಡೈನಮೋ ಅಂತ ಹೆಸರಿಟ್ಕೊಂಡು ದೆವ್ವ ಹಿಡಿಯೋದು ಇಷ್ಟ ಇರಲ್ಲ. ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಗೌತಮ್ ಟೀಮ್ ಜೊತೆ ಮಾರ್ಗನ್ ಹೌಸ್ಗೆ ಬರೋಕ್ಕಿಂತ ಮುಂಚೆ ಏನು ನಡೀತು ಅಂತ ತೋರಿಸ್ತಾರೆ. ಗೌತಮ್ಗೆ ಒಂದು ಕಾಲ್ ಬಂದಿರುತ್ತೆ. ಅದಕ್ಕೆ ಅವನು, ನನಗೆ ಸ್ವಲ್ಪ ಕೆಲಸ ಇದೆ, ನೀವೆಲ್ಲರೂ ಚರ್ಚ್ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇರಿ ಅಂತ ಅವನ ಟೀಮ್ಗೆ ಹೇಳಿರ್ತಾನೆ. ಅದಕ್ಕೆ ಎಲ್ಲರೂ ಚರ್ಚ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಗೌತಮ್ ಬರ್ತಾನೆ. ಆಕಾಂಕ್ಷ ಗೌತಮ್ನ ಹೋಗಿದ್ದ ಕೆಲಸ ಆಯ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಗೌತಮ್ ಆಲ್ಮೋಸ್ಟ್ ಆಗಿದೆ ಅಂತ ಹೇಳ್ತಾನೆ. ಆದರೆ ಯಾರಿಗೂ ಗೌತಮ್ ಏನು ಮಾಡ್ತಿದ್ದಾನೆ ಅಂತ ಗೊತ್ತಿರಲ್ಲ, ಇನ್ಕ್ಲೂಡಿಂಗ್ ಅಸ್. ಆಮೇಲೆ ಎಲ್ಲರೂ ಮಾರ್ಗನ್ ಹೌಸ್ಗೆ ಜೀಪಲ್ಲಿ ಹೋಗ್ತಾ ಇರ್ತಾರೆ.
ಆದರೆ ಮೋರ್ಗನ್ ಹೌಸ್ಗೆ ಹೋಗೋ ದಾರಿಲಿ ಯಾರೋ ಡೆಡ್ ಎಂಡ್ ಅಂತ ಬೋರ್ಡ್ ಬರೆದು ಕಲ್ಲು ಅಡ್ಡ ಇಟ್ಟಿರ್ತಾರೆ. ಅದನ್ನ ನೋಡಿ ಆರ್.ಜೆ ವಾಪಸ್ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಆದರೆ ಯಾರು ಅವನ ಮಾತು ಕೇಳಲ್ಲ. ಹಾಗೆ ಎಲ್ಲರೂ ಅವ್ರಿವ್ರನ್ನ ಕೇಳ್ಕೊಂಡು ಬೇರೆ ದಾರಿ ಮುಖಾಂತರ ಮೋರ್ಗನ್ ಹೌಸ್ಗೆ ಬರ್ತಾರೆ. ರಾತ್ರಿ ಆಗುತ್ತೆ. ಆರ್.ಜೆ ಯಾವಾಗಲೂ ನೆಗೆಟಿವ್ ಆಗೇ ಮಾತಾಡ್ತಾ ಇರ್ತಾನೆ. ಆದರೆ ಯಾರೋ ಅವನ ಮಾತನ್ನ ಸೀರಿಯಸ್ ಆಗಿ ತಗೊಳ್ತಾ ಇರಲ್ಲ. ಎಲ್ಲರೂ ಮಲಗೋತಾರೆ. ಬೆಳಿಗ್ಗೆ ಎದ್ದಾಗ ನಕುಲ್ಗೆ ಆರ್.ಜೆ ಕಾಣಿಸಲ್ಲ. ನಕುಲ್ ಆರ್.ಜೆ ಕಾಣಿಸ್ತಾ ಇಲ್ಲ ಅಂತ ಗೌತಮ್ಗೆ ಹೇಳ್ತಾನೆ. ಅವಾಗ ಆರ್.ಜೆ ಈಚೆ ಯಾರೋ ಡೈರೆಕ್ಟರ್ನ ಮನೆ ಹತ್ರ ಕರ್ಕೊಂಡು ಬಂದು ಗೌತಮ್ನ ತೋರಿಸಿ ಇವರೇ ಈ ಮನೆ ಓನರ್ ಅಂತ ಹೇಳ್ತಾನೆ. ಆರ್.ಜೆ ಆ ಡೈರೆಕ್ಟರ್ಗೆ ಮನೆಯಲ್ಲಿ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾನೆ. ಡೈರೆಕ್ಟರ್ಗೆ ಗೌತಮ್ನ ನೋಡಿ ಅವನೇ ಹೀರೋ ಆಗಿ ಹಾಕೊಂಡು ಶೂಟ್ ಮಾಡಬೇಕು ಅಂತ ಗೌತಮ್ಗೆ ಮೂವಿ ಸ್ಟೋರಿನ ಹೇಳೋಕ್ಕೆ ಶುರು ಮಾಡ್ತಾನೆ. 1 ಗಂಟೆ ಆದರೂ ಡೈರೆಕ್ಟರ್ ಕತೆ ಹೇಳ್ತಾನೆ ಇರ್ತಾನೆ. ಆದರೆ ಗೌತಮ್ ಎಲ್ಲರೂ ಡೈರೆಕ್ಟರ್ನ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಡೈರೆಕ್ಟರ್ ಅಲ್ಲಿಂದ ವಾಪಸ್ ಹೋಗ್ಬಿಡ್ತಾನೆ. ಆ ದಿನ ರಾತ್ರಿ ಆಕಾಂಕ್ಷ ದೆವ್ವದ ಫಿಲಮ್ ನೋಡ್ತಾ ಮಲಿಕೋತಾಳೆ. ಮಧ್ಯರಾತ್ರಿ ಎಚ್ಚರ ಆಗುತ್ತೆ. ನೀರು ಕುಡಿಯೋಕೆ ಆಕಾಂಕ್ಷ ಹೋದಾಗ ಅವಳಿಗೆ ಅಲೆಕ್ಸ್ ತಾಯಿ ಅಲೆಕ್ಸ್ ಮತ್ತು ಕ್ಯಾಥರಿನ್ ದೆವ್ವ ಹಿಡ್ಕೊಂಡು ಗಾಳಿಲಿ ತೇಲ್ತಾ ಇರೋ ರೀತಿ ಕಾಣಿಸುತ್ತೆ. ಅದನ್ನ ನೋಡಿ ಆಕಾಂಕ್ಷ ಗಾಬರಿ ಆಗ್ತಾಳೆ. ಆದರೆ ಅದು ಅವಳ ಕನಸಾಗಿರುತ್ತೆ. ಅವಳು ಮೋರ್ಗನ್ ಹೌಸ್ ಬುಕ್ ಓದಿ ಅದೆಲ್ಲ ಅವಳ ಕನಸಲ್ಲಿ ಬರ್ತಾ ಇರುತ್ತೆ. ನೆಕ್ಸ್ಟ್ ಡೇ ಗೌತಮ್ ಅಲ್ಲೇ ಒಬ್ಬ ಕಾಫಿ ಎಸ್ಟೇಟ್ ನಡೆಸ್ತಾ ಇರೋ ವ್ಯಕ್ತಿನ ಮೀಟ್ ಮಾಡ್ತಾನೆ. ಆ ಕ್ಯಾರೆಕ್ಟರ್ನ ಪ್ಲೇ ಮಾಡಿರೋದು ಗುರುಕಿರಣ್ ಅವರು. ಇದರಲ್ಲಿ ಅವ್ರ ಹೆಸರು ಹೇಳಿಲ್ಲ, ಸೊ ನಾವು ಗುರುಕಿರಣ್ ಅಂತಲೇ ಕರೆಯೋಣ. ಗೌತಮ್ ಗುರುಕಿರಣ್ ಹತ್ರ ಹೋಗಿ ಮೋರ್ಗನ್ ಹೌಸ್ ಬಗ್ಗೆ ಏನಾದರೂ ಗೊತ್ತಾ ಅಂತ ಕೇಳ್ತಾನೆ. ಆವಾಗ ಗುರುಕಿರಣ್ ಹೌಸ್ ಬಗ್ಗೆ ಕತೆ ಅಷ್ಟೇ ಅಲ್ಲ, ಅದ್ರ ಇಡೀ ಹಿಸ್ಟರಿನೇ ಗೊತ್ತು ಅಂತ ಹೇಳ್ತಾ ಒಂದು ಕತೆ ಹೇಳೋಕೆ ಶುರು ಮಾಡ್ತಾನೆ. 1945ರಲ್ಲಿ ಬ್ರಿಟಿಷರು ಸ್ವತಂತ್ರ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಅವಾಗ ಅಲ್ಲಿದ್ದ ಹಳ್ಳಿಗೆ ಹೊಸದಾಗಿ ಜಾರ್ಜ್ ಮಾರ್ಗನ್ ಅನ್ನೋ ಅಧಿಕಾರಿನ ಕಂದಾಯ ಕಲೆಕ್ಟ್ ಮಾಡ್ಕೊಳ್ಳೋಕೆ ನೇಮಕ ಮಾಡಿದ್ರು. ಆದರೆ ಅವನು ಊರಲ್ಲಿದ್ದ ಎಲ್ಲರ ಬಳಿಯಿಂದ ಚಿನ್ನನ ಸುಲಿಗೆ ಮಾಡೋಕೆ ಶುರು ಮಾಡ್ದ. ಅವಾಗ ಮೋರ್ಗನ್ಗೆ ಅದೇ ಊರಲ್ಲಿ ಇದ್ದ ಮೋಗ್ರಾ ಅನ್ನೋ ಅನಾಥ ಹುಡುಗಿ ತುಂಬ ಇಷ್ಟ ಆದ್ಲು. ಅವನು ಮೋಗ್ರಾ ಹತ್ರ ಹೋಗಿ ನನ್ನ ಮದುವೆ ಆಗು, ನಿನ್ನ ರಾಣಿ ಥರ ನೋಡ್ಕೋತೀನಿ ಅಂತ ಹೇಳ್ದ. ಅದಕ್ಕೆ ಮೋಗ್ರಾ ಒಪ್ಕೊಂಡು ಮೋರ್ಗನ್ ಜೊತೆ ಮದುವೆಯಾಗಿ ಮೋರ್ಗನ್ ಹೌಸ್ಗೆ ಬಂದ್ಲು. ಅಲ್ಲಿ ಮೋರ್ಗನ್ ಮೋಗ್ರಾನ ರಾಣಿ ಥರಾನೇ ನೋಡ್ಕೊಳ್ತಿದ್ದ. ಆದರೆ ಮೋಗ್ರಾಗೆ ಮೋರ್ಗನ್ ಆಸ್ತಿ ಮೇಲೆ ಆಸೆ ಹೆಚ್ಚಾಯಿತು. ಈ ಮೋರ್ಗನ್ ಜನಗಳಿಂದ ಚಿನ್ನ ಎಲ್ಲ ಕಿತ್ಕೊಂಡು ಬ್ರಿಟಿಷರಿಗೆ ತಪ್ಪು ಲೆಕ್ಕ ಕೊಟ್ಟು ಚಿನ್ನ ಎಲ್ಲ ದುಬೈ ಶೇಖ್ಗೆ ಕೊಟ್ಟು ಅವ್ರ ಹತ್ರದಿಂದ ಡೈಮಂಡ್ ತಗೊಂಡು ಅದನ್ನ ಭದ್ರವಾಗಿ ಬಚ್ಚಿಟ್ಟಿದ್ದ. ಇದೆಲ್ಲ ಊರಿನ ಜನರಿಗೆ ಗೊತ್ತಾಗಿ ಊರವರೆಲ್ಲ ಮೋರ್ಗನ್ ಮೇಲೆ ಅಟ್ಯಾಕ್ ಮಾಡೋಕೆ ಬಂದರು. ಆದರೆ ಮೋರ್ಗನ್ ಅವ್ರನ್ನೆಲ್ಲ ಕೊಲೆ ಮಾಡ್ದ. ಆದರೆ ಮೋಗ್ರಾ ಹಿಂದೆಯಿಂದ ಬಂದು ಮೋರ್ಗನ್ಗೆ ಚಾಕೊಲ್ಲಿ ಚುಚ್ಚಿಬಿಟ್ಲು. ಮೋರ್ಗನ್ ಸತ್ರೆ ಅವಳೇ ರಾಣಿಯಾಗಿ ಇರ್ಬೋದು ಅಂತ ಅನ್ಕೊಂಡಿದ್ಲು. ಆದರೆ ಮೋರ್ಗನ್ ಸಾಯೋ ಮುಂಚೆ ಅವಳಿಗೂ ಶೂಟ್ ಮಾಡಿ ಸಾಯಿಸ್ಬಿಟ್ಟ. ಮೋಗ್ರಾ ಸತ್ರು ಅವಳಿಗೆ ಚಿನ್ನದ ಮೇಲಿದ್ದ ವ್ಯಾಮೋಹ ಹೋಗದೆ ಅವಳ ಆತ್ಮ ಅಲ್ಲೇ ಇದೆ ಅಂತ ಈ ಕಥೆನ ಗುರುಕಿರಣ್ ಗೌತಮ್ಗೆ ಹೇಳ್ತಾನೆ. ಇದನ್ನೆಲ್ಲ ಗೌತಮ್ ಬಂದು ಅವನ ಟೀಮ್ಗೆ ಹೇಳ್ತಾನೆ. ಆಮೇಲೆ ಎಲ್ಲರೂ ನಿಧಿ ಎಲ್ಲಿರ್ಬೋದು ಅಂತ ಹುಡ್ಕೋಕೆ ಶುರು ಮಾಡ್ತಾರೆ. ಮೊದಲು ಮನೆಯೆಲ್ಲ ಹುಡುಕ್ತಾರೆ, ಆದರೆ ಅವರಿಗೆ ಏನೂ ಸಿಗಲ್ಲ. ಆಮೇಲೆ ಮನೆ ಹೊರಗಡೆ ಹುಡ್ಕೋಕೆ ಹೋಗ್ತಾರೆ. ಅಲ್ಲಿ ಆರ್.ಜೆಗೆ ಒಂದು ಪೈಪ್ ಕಾಣಿಸುತ್ತೆ. ಅದು ಸೀವೇಜ್ ಪೈಪ್ ಆಗಿರುತ್ತೆ, ಅಂದರೆ ಟಾಯ್ಲೆಟ್ ಪೈಪ್. ಆದರೆ ಆರ್.ಜೆ ನಿಧಿ ಪಕ್ಕ ಪೈಪಲ್ಲೇ ಇರುತ್ತೆ ಅಂತ ಹೇಳಿ ಆ ಪೈಪ್ ಒಳಗೆ ಹೋಗ್ತಾನೆ. ಈಚೆಯಿಂದ ಹೋಗಿ ಮನೆ ಒಳಗಡೆಯಿಂದ ಬರ್ತಾನೆ. ಈಚೆ ಬಂದರೂ ಅವನಿಗೆ ಅದು ಟಾಯ್ಲೆಟ್ ಪೈಪ್ ಅಂತ ಗೊತ್ತೇ ಆಗಲ್ಲ. ಆಮೇಲೆ ಆರ್.ಜೆಗೆ ಮನೆ ಮಧ್ಯೆ ಒಂದು ಬಾಗಿಲು ಇರೋದು ಕಾಣಿಸುತ್ತೆ. ಅದನ್ನ ಗೌತಮ್ಗೆ ತೋರಿಸ್ತಾನೆ. ಆದರೆ ಅದನ್ನ ಓಪನ್ ಮಾಡೋಕೆ ಕೀ ಇರಲ್ಲ. ಆರ್.ಜೆ ಅಲ್ಟ್ರಾಸೋನಿಕ್ ಸೌಂಡ್ ಯೂಸ್ ಮಾಡಿಕೊಂಡು ಓಪನ್ ಮಾಡ್ತೀನಿ ಅಂತ ಬಾಗಿಲು ಹತ್ರ ಹೋಗಿ ಶಿಳ್ಳೆ ಹೊಡಿತಾನೆ. ಅದು ಓಪನ್ ಆಗುತ್ತೆ. ನೋಡಿದ್ರೆ ಒಳಗಿನಿಂದ ಆಕಾಂಕ್ಷ ಡೋರ್ ಓಪನ್ ಮಾಡಿರ್ತಾಳೆ. ಆಮೇಲೆ ಅವಳು ಅಲ್ಲಿರೋ ರೂಮ್ ತೋರಿಸಿ ಆ ಡೋರ್ ಒಂಥರ ಇದೆ ಅಂತ ಹೇಳ್ತಾಳೆ. ಎಲ್ಲರೂ ಆ ರೂಮ್ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ಆಗಲ್ಲ. ಅದ್ರ ಒಳಗಡೆನೇ ನಿಧಿ ಇರಬೇಕು ಅಂತ ಅಂದ್ಕೊಂಡು ಡೂಪ್ಲಿಕೇಟ್ ಕೀ ಮಾಡೋ ಅಲಿ ಅನ್ನೋ ವ್ಯಕ್ತಿನ ಕರೆಸ್ತಾರೆ. ಅವನು ಆ ಡೋರ್ನ ಓಪನ್ ಮಾಡ್ತಾನೆ. ಹೇಗೆ ಅಂದರೆ ಕೀ ಕೂಡ ಡೋರಲ್ಲೇ ಇರುತ್ತೆ, ಅದನ್ನ ಯಾರು ನೋಡಿರಲ್ಲ ಅಷ್ಟೇ. ಅದನ್ನ ಅಲಿ ನೋಡಿ ಡೋರ್ ಓಪನ್ ಮಾಡಿ ಅಲ್ಲೇ ನಿಂತಿರ್ತಾನೆ. ಟಕ್ ಅಂತ ಅಲಿನ ಏನೋ ಒಳಗಡೆ ಎಳ್ಕೊಂಡು ಡೋರ್ ಕ್ಲೋಸ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಡೋರು ನಿಧಾನವಾಗಿ ಓಪನ್ ಆಗುತ್ತೆ. ಗೌತಮ್ ಟೀಮ್ ಜೊತೆ ರೂಮ್ ಒಳಗೆ ಹೋಗ್ತಾನೆ. ನೋಡಿದ್ರೆ ಅಲಿ ಕೂಡ ಕ್ಲಾರಾ ಥರ ಗಾಳಿಲಿ ತೇಲ್ತಾ ಇರ್ತಾನೆ. ಅದನ್ನ ನೋಡಿ ಗೌತಮ್ ಟೀಮ್ ಎಲ್ಲ ಸೇರಿ ಅಲಿನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ. ಹಾಸ್ಪಿಟಲ್ಗೆ ಹೋಗೋ ದಾರಿಲೇ ಚರ್ಚ್ ಬಳಿ ಹೋದಾಗ ಅಲಿಗೆ ಎಚ್ಚರ ಆಗಿ ಆ ಮನೇಲಿ ದೆವ್ವ ಇದೆ ಅಂತ ಹೇಳಿ ಓಡೋಗ್ತಾನೆ. ಆಮೇಲೆ ಎಲ್ಲರೂ ಚರ್ಚ್ ಹತ್ರ ಹೋಗ್ತಾರೆ. ಆವಾಗ ಗೌತಮ್ಗೆ ಒಂದು ಕಾಲ್. ಗೌತಮ್ ಮಾತಾಡೋಕೆ ದೂರ ಹೋಗ್ತಾನೆ. ಆವಾಗ ಆಕಾಂಕ್ಷ ಚರ್ಚ್ಗೆ ಹೋಗ್ತಾಳೆ. ಗೌತಮ್ ಕಾಲಲ್ಲಿ ಮಾತಾಡಿದ್ಮೇಲೆ ಅವನು ಚರ್ಚ್ ಒಳಗೆ ಹೋಗಿ ಆಕಾಂಕ್ಷನ ಕರ್ಕೊಂಡು ಬರ್ತಾನೆ. ಆಕಾಂಕ್ಷ ನಮ್ಮಿಂದ ಬೇರೆಯವರಿಗೆ ಪ್ರಾಬ್ಲಮ್ ಆಗೋದು ಬೇಡ, ನಾವೆಲ್ಲ ಇಲ್ಲಿಂದ ಹೋಗ್ಬಿಡೋಣ ಅಂತಾಳೆ. ಅದಕ್ಕೆ ಗೌತಮ್ ಅವನ ಟೀಮ್ಗೆ ನೀವೆಲ್ಲ ಇಲ್ಲಿಂದ ಹೋಗ್ಬಿಡಿ, ನಾನು ಒಬ್ಬನೇ ಮಿಷನ್ ಕಂಪ್ಲೀಟ್ ಮಾಡಿ ನಿಧಿ ಸಿಕ್ಕಿದ್ರೆ ನಿಮಗೂ ಶೇರ್ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆರ್.ಜೆ ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ, ಸತ್ರು ಎಲ್ಲರೂ ಒಟ್ಟಿಗೆ ಸಾಯೋಣ ಅಂತ ಹೇಳಿ ಎಲ್ಲರೂ ವಾಪಸ್ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಇರೋ ದೆವ್ವನ ಓಡಿಸೋದು ಹೇಗೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಗೌತಮ್ ನನಗೆ ಒಂದು ಪ್ಲಾನ್ ಗೊತ್ತು ಅಂತ 4 ಜನನು ಮನೆಯಲ್ಲಿ ಸರ್ಕಲಲ್ಲಿ ಕೂತ್ಕೊಂಡು ಆಫ್ರಿಕಾದಲ್ಲಿ ದೆವ್ವಗಳನ್ನು ಬೊಂಬೆಯಲ್ಲಿ ಕೂಡಿ ಹಾಕೋ ಉಡು ಮೆಥಡ್ನ ಶುರು ಮಾಡ್ತಾರೆ. ಆವಾಗ ಆರ್.ಜೆ ಮೇಲೆ ಆತ್ಮ ಬಂದು ಎಲ್ರಿಗೂ ಹೊಡೆದು ಆಕಾಂಕ್ಷನ ಸಾಯಿಸೋಕೆ ಟ್ರೈ ಮಾಡುತ್ತೆ. ಕಡೆಗೆ ಆರ್.ಜೆ ಅವನ ಕತ್ನ ಅವನೇ ಇಸಿಕೊಂಡು ಸತ್ತೋಗ್ತಾನೆ. ಇದನ್ನ ನೋಡಿ ಆಕಾಂಕ್ಷ ಗೌತಮ್ ಮತ್ತೆ ನಕುಲ್ಗೆ ನೀವಿಬ್ರು ಇಲ್ಲಿಂದ ಹೋಗಿ, ಇದೆಲ್ಲ ನನ್ನಿಂದಾನೇ ಆಗ್ತಾ ಇರೋದು ಅಂತ ಹೇಳ್ತಾಳೆ. ಇವಾಗ ಇಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಪ್ಪ ಅಂದರೆ ಆಕಾಂಕ್ಷ ಬೇರೆ ಯಾರೂ ಅಲ್ಲ, ಅಲೆಕ್ಸ್ನ ಮಗಳು ಕ್ಲಾರಾನೇ ಆಗಿರ್ತಾಳೆ. ಈ ವಿಷಯ ಗೌತಮ್ಗೆ ಗೊತ್ತಾಗಿರುತ್ತೆ.
ಆಕಾಂಕ್ಷೆ ಹೇಗಾದರೂ ಮಾಡಿ ಮನೇಲಿರೋ ಆತ್ಮನ ಓಡಿಸಿ ಆ ಮನೇನ ಅವಳದಾಗಿ ಮಾಡ್ಕೋಬೇಕು ಅಂದ್ಕೊಂಡಿರ್ತಾಳೆ. ಅದಕ್ಕೆ ಗೌತಮ್ ಜೊತೆ ಸ್ನೇಹ ಬೆಳೆಸ್ಕೊಂಡಿರ್ತಾಳೆ. ಆ ಮೋರ್ಗನ್ ಹೌಸ್ ಬಗ್ಗೆ ಗೌತಮ್ ಓದೋ ನ್ಯೂಸ್ ಪೇಪರಲ್ಲಿ ಮಾತ್ರ ಬಂದಿರುತ್ತೆ. ಮತ್ತು ಆಕಾಂಕ್ಷ ಬುಕ್ ಬಗ್ಗೆ ಹೇಳಿದಾಗ ಲೈಬ್ರರಿಗೆ ಹೋಗಿ ಗೌತಮ್ ಬುಕ್ ಕೊಡುತ್ತಾನೆ. ಆದರೆ ಅದು ಸಿಗಲ್ಲ. ಆವಾಗ ಆಕಾಂಕ್ಷನೇ ಆ ಬುಕ್ನ ಕೆಳಗೆ ಬೀಳಿಸಿ ಆ ಬುಕ್ ಗೌತಮ್ಗೆ ಸಿಗೋ ಹಾಗೆ ಮಾಡ್ತಾಳೆ. ಮತ್ತು ಆ ಬುಕ್ನ ಬರೆದಿರೋದು ಆಕಾಂಕ್ಷನೇ ಆಗಿರ್ತಾಳೆ. ಇದರಿಂದ ಗೌತಮ್ಗೆ ಆಕಾಂಕ್ಷನೇ ಕ್ಲಾರಾ ಇರಬೇಕು ಅಂತ ಡೌಟ್ ಬರುತ್ತೆ. ಆಕಾಂಕ್ಷ ಚರ್ಚಲ್ಲಿದ್ದಾಗ ಗೌತಮ್ ಅವಳನ್ನ ಕರ್ಕೊಂಡು ಬರೋಕೆ ಹೋದಾಗ ಆಕಾಂಕ್ಷ ಅವಳು ಕಿವಿಗೆ ಹಾಕೊಳ್ಳೋ ಇಯರಿಂಗ್ ಡಿವೈಸ್ನ ಗೌತಮ್ಗೆ ಕಾಣದ ರೀತಿ ಬಚ್ಚಿಟ್ಕೋತಾಳೆ. ಇದರಿಂದ ಗೌತಮ್ಗೆ ಆಕಾಂಕ್ಷ ಇಸ್ ಕ್ಲಾರಾ ಅಂತ ಕನ್ಫರ್ಮ್ ಆಗುತ್ತೆ. ಆದರೆ ಆಕಾಂಕ್ಷಗೆ RJ ಸತ್ತೋಗ್ತಾನೆ ಅಂತ ಗೊತ್ತಿರಲ್ಲ. ಆವಾಗ ರಿವೀಲ್ ಆಗೋ ಇನ್ನೊಂದು ಟ್ವಿಸ್ಟ್ ಅಂದರೆ RJ ಇನ್ನೂ ಸತ್ತಿರಲ್ಲ. RJಯ ನಿಜವಾದ ಹೆಸರು ರಮೇಶ್ ಜಾದೂಗರ್ ಅಂತ. RJ ಒಬ್ಬ ಮೆಜಿಷಿಯನ್. ಆಕಾಂಕ್ಷ ಬಾಯಲ್ಲಿ ಎಲ್ಲ ನಿಜ ಹೇಳಿಸ್ಬೇಕು ಅಂತ ಗೌತಮ್ RJ ಸೇರಿಕೊಂಡು ದೆವ್ವ RJನ ಸಾಯಿಸೋ ರೀತಿ ಪ್ಲಾನ್ ಮಾಡಿರ್ತಾರೆ. ಮತ್ತು ಅವತ್ತು ಮನೆ ಹತ್ರ ಬಂದಿದ್ದ ಡೈರೆಕ್ಟರ್ ಮತ್ತು ಡೂಪ್ಲಿಕೇಟ್ ಕೀ ಮಾಡೋಕ್ಕೆ ಬಂದಿದ್ದ ಅಲಿ ಕೂಡ ಗೌತಮ್ನ ಸೆಟಪ್ ಆಗಿರುತ್ತೆ. ಇದನ್ನೆಲ್ಲ ಕೇಳಿ ಆಕಾಂಕ್ಷ ಹಾಗಾದರೆ ಈ ಮನೆಯಲ್ಲಿ ದೆವ್ವ ಇಲ್ವಾ ಅಂತ ಕೇಳ್ತಾಳೆ. ಇವಾಗ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದರೆ ಇವರು ಇವಾಗ ಇರೋ ಮನೆ ಮೋರ್ಗನ್ ಹೌಸೇ ಅಲ್ಲ. ಮೋರ್ಗನ್ ಹೌಸ್ ರೀತಿ ಇರೋ ಜಾರ್ಜ್ ಹೌಸ್. ಆ 500 ಎಕರೆ ಜಾಗದಲ್ಲಿ ಒಂದೇ ರೀತಿ ಇರೋ 2 ಮನೆ ಇರ್ತವೆ. ಒಂದು ಮೋಗ್ರಾಗೋಸ್ಕರ ಕಟ್ಟಿದ್ದ ಹೌಸ್, ಅದು ಮೋರ್ಗನ್ ಹೌಸ್. ಇನ್ನೊಂದು ಅವನ ಅಧಿಕಾರಿಗಳಿಗೋಸ್ಕರ ಕಟ್ಟಿದ್ದ ಜಾರ್ಜ್ ಹೌಸ್. ಆಕಾಂಕ್ಷ ಪ್ಲಾನ್ ಪ್ರಕಾರ ಎಲ್ಲರೂ ಮೋರ್ಗನ್ ಹೌಸ್ಗೆ ಹೋಗಬೇಕಿರುತ್ತೆ. ಆದರೆ ಗೌತಮ್ ಎಲ್ರಿಗೂ ಚರ್ಚ್ ಹತ್ರ ಹೋಗಿ ಅಂತ ಹೇಳಿ ಅವನು ಮೋರ್ಗನ್ ಹೌಸ್ ರೋಡ್ನ ಬ್ಲಾಕ್ ಮಾಡಿರ್ತಾನೆ. ಅದರಿಂದ ಎಲ್ಲರೂ ಜಾರ್ಜ್ ಹೌಸ್ಗೆ ಬಂದಿರ್ತಾರೆ. ಇದನ್ನೆಲ್ಲ ಗೌತಮ್ ಹೇಳಿ ಎಲ್ಲರೂ ಮೋರ್ಗನ್ ಹೌಸ್ ಹತ್ರ ಕರ್ಕೊಂಡು ಬಂದು, ನಾನು ಆ ಬುಕ್ ಓದಿದ ದಿನಾನೇ ಇಲ್ಲಿಗೆ ಬಂದಿದ್ದೆ. ಇಲ್ಲಿ ಆತ್ಮ ಇರೋದು ನಿಜ. ನಾನು ಇಲ್ಲಿಗೆ ಬರೋಕೆ ಕಾರಣ ಅಂದರೆ ಡೈನಮೋ, ಅದು ನನ್ನ ತಂದೆ. ಅವರು ಈ ಆತ್ಮನ ಬಂದಿ ಮಾಡಿದರು. ಆದರೆ ಆ ಆತ್ಮ ಹೇಗೋ ಬಂಧನದಿಂದ ಬಿಡಿಸ್ಕೊಂಡು ಇವಾಗ ತುಂಬ ಸ್ಟ್ರಾಂಗ್ ಆಗಿದೆ. ಇವಾಗ ಅದನ್ನ ನಾಶ ಮಾಡೋಕ್ಕೆ ನಾನು ಇಲ್ಯುಮಿನಾಟಿ ಜನಗಳ ಜೊತೆ ಪೂಜೆ ಶುರು ಮಾಡ್ತೀನಿ ಅಂತ ಹೇಳ್ತಾನೆ. ಗೌತಮ್ ಅವನ ಟೀಮ್ಗೆ ನಿದ್ದೆ ಮಾತ್ರೆ ಹಾಕಿ ಇದೇ ಇಲ್ಯುಮಿನಾಟಿ ಜನಗಳನ್ನು ಭೇಟಿಯಾಗೋಕೆ ಹೋಗಿರ್ತಾನೆ. ಇವಾಗ ಇಲ್ಯುಮಿನಾಟಿ ಟೀಮ್ ಮೋರ್ಗನ್ ಹೌಸ್ಗೆ ಬರುತ್ತೆ. ಮೋಗ್ರಾ ಆತ್ಮ ಎಲ್ಲರ ಮೇಲೂ ಅಟ್ಯಾಕ್ ಮಾಡುತ್ತೆ. ಇಲ್ಯುಮಿನಾಟಿ ಟೀಮ್ ಲೀಡರ್ ಬಿಟ್ಟು ಎಲ್ಲ ಸತ್ತೋಗ್ತಾರೆ. ಇಲ್ಯುಮಿನಾಟಿ ಟೀಮ್ ಲೀಡರ್ ಮಂತ್ರ ಹೇಳೋಕೆ ಶುರು ಮಾಡ್ತಾನೆ. ಆದರೆ ಅದರಿಂದ ಆ ಆತ್ಮಕ್ಕೆ ಏನೂ ಆಗಲ್ಲ. ಅದಕ್ಕೆ ಎಲ್ಲರೂ ಈಚೆ ಓಡಿ ಬರ್ತಾರೆ. ಇಲ್ಯುಮಿನಾಟಿ ಲೀಡರ್ ಈ ರೀತಿ ಆತ್ಮ ನಾನು ಯಾವತ್ತೂ ನೋಡಿಲ್ಲ. ನನಗೆ ಗೊತ್ತಿರೋ ಎಲ್ಲ ಮಂತ್ರ ಟ್ರೈ ಮಾಡಿದೆ, ಆದರೆ ಏನೂ ಯೂಸ್ ಆಗಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗೌತಮ್ ಆತ್ಮಾವಾಹನ ಟ್ರೈ ಮಾಡೋಣ ಅಂತ ಹೇಳ್ತಾನೆ. ಆದರೆ ಈ ಆತ್ಮಾವಾಹನ ಮಾಡಿಕೊಳ್ಳೋದು ಯಾರು ಅಂದಾಗ ಆಕಾಂಕ್ಷ ಮುಂದೆ ಬರ್ತಾಳೆ. ಸರಿ ಅಂತ ಆಕಾಂಕ್ಷನ ಒಂದು ಗ್ಲಾಸ್ ವಾಟರ್ ಬಾಕ್ಸ್ಗೆ ಹಾಕಿ ಮಂತ್ರ ಹೇಳೋಕೆ ಶುರು ಮಾಡ್ತಾರೆ. ಮೋಗ್ರಾ ಆತ್ಮ ಆಕಾಂಕ್ಷ ಮೇಲೆ ಬಂದು ಗೌತಮ್ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ಗೌತಮ್ ಡೈನಮೋ ರೀತಿ ಆಕಾಂಕ್ಷ ಹಣೆ ಮೇಲೆ ಬೆರಳಿಟ್ಟು ಅವಳು ಮೂರ್ಛೆ ಹೋಗೋ ಹಾಗೆ ಮಾಡಿ ಅವಳನ್ನ ಅಲ್ಲಿಂದ ವೀರಾಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹನುಮಂತನ ಪಾದದ ಮೇಲೆ ಹಾಕ್ತಾರೆ. ಅಂದರೆ ಆ ದೇವಸ್ಥಾನದಲ್ಲಿ ಹನುಮಂತನ ದೊಡ್ಡ ಹೆಜ್ಜೆಯ ಗುರುತು ಇರುತ್ತೆ. ಅದರ ಒಳಗೆ ಆಕಾಂಕ್ಷನ ಹಾಕ್ತಾರೆ. ಅವಳಿಗೆ ಎಚ್ಚರ ಆಗುತ್ತೆ. ಆದರೆ ಆ ಪಾದದಿಂದ ಈಚೆ ಬರೋಕೆ ಆಗಲ್ಲ. ಎಲ್ಲ ಮಂತ್ರ ಹೇಳಿ ಅವಳ ಮೇಲೆ ಕುಂಕುಮ ಹಾಕಿ ಆಕಾಂಕ್ಷ ಬಾಡಿಯಿಂದ ಮೋಗ್ರಾ ಆತ್ಮನ ದೂರ ಮಾಡಿ ಆಕಾಂಕ್ಷನ ಪಾದದಿಂದ ಈಚೆಗೆ ಎಳ್ಕೋತಾರೆ. ಆವಾಗ ಹನುಮಂತನ ಪಾದದಿಂದ ಹನುಮಂತನ ರೂಪ ಬಂದು ಆ ಆತ್ಮನ ನಾಶ ಮಾಡುತ್ತೆ. ಈ ಸೀನ ಥಿಯೇಟರಲ್ಲಿ ನೋಡುವಾಗ ಕ್ರೇಜಿ ಆಗಿತ್ತು. ಯಾಕಂದರೆ VFX ಅಷ್ಟು ಚೆನ್ನಾಗಿತ್ತು. ಕಡೆಗೆ ಆತ್ಮ ನಾಶ ಆಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲ ವಾಪಸ್ ಊರಿಗೆ ಬರೋಕೆ ರೆಡಿ ಆಗ್ತಾರೆ. ಆವಾಗ ಗೌತಮ್ಗೆ ಒಂದು ಕಾಲ್ ಬರುತ್ತೆ. ಇವಾಗ ಇಷ್ಟು ದಿನ ಗೌತಮ್ಗೆ ಕಾಲ್ ಮಾಡ್ತಿದ್ದು ಯಾರು ಅಂತ ರಿವೀಲ್ ಆಗುತ್ತೆ. ಅದು ಬೇರೆ ಯಾರು ಅಲ್ಲ, ನಾಗವಲ್ಲಿನ ಮನೆ ಬಿಟ್ಟು ಓಡಿಸಿದ್ದ ಕ್ಯಾಪ್ಟನ್ ವಿಜಯ್ ಅಲಿಯಾಸ್ ನಮ್ಮ ವಿಷ್ಣುದಾದ. ಅವರು ಕಾಲ್ ಮಾಡಿ ಮೋಗ್ರಾ ಆತ್ಮ ನಾಶ ಮಾಡಿದ್ಕೆ ಕಂಗ್ರಾಟ್ಸ್ ಹೇಳಿ ನಿನ್ನ ಜೊತೆ ರಾಮಚಂದ್ರ ಆಚಾರ್ಯರು ಮಾತಾಡ್ತಾರೆ ಅಂತ ಹೇಳ್ತಾರೆ. ಆವಾಗ ರಾಮಚಂದ್ರ ಆಚಾರ್ಯರು ಅವಳ ಕಾಟ ಮತ್ತೆ ಶುರುವಾಗಿದೆ, ನಿನ್ನ ಸಹಾಯ ಬೇಕು ಅಂತ ಹೇಳ್ತಾರೆ. ಅಂದರೆ ನಾಗವಲ್ಲಿಯ ಕಾಟ ಮತ್ತೆ ಶುರುವಾಗಿರುತ್ತೆ. ಅದಕ್ಕೆ ರಾಮಚಂದ್ರ ಆಚಾರ್ಯರು ಗೌತಮ್ನ ಹೆಲ್ಪ್ ಕೇಳ್ತಾ ಇರ್ತಾರೆ. ಈ ಕಥೆಯಿಂದ ಒಂದು ಹೊಸ ಹಾರರ್ ಯೂನಿವರ್ಸ್ ಶುರು ಆಗ್ತಿದೆ. ಇದನ್ನ ಕೇಳಿ ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಹಿಂದಿಯಲ್ಲಿ ಒಂದು ಹಾರರ್ ಯೂನಿವರ್ಸ್ ಕ್ರಿಯೇಟ್ ಮಾಡಿ ಮುಂಜಿಯಾ ಬೇದಿಯಾ ಸ್ತ್ರೀ ಮೂವಿ ಮಾಡಿ ಇವಾಗ ಅದನ್ನ ದೊಡ್ಡದಾಗಿ ಯೂನಿವರ್ಸ್ ಮಾಡಿದ್ದಾರೆ. ನನಗೂ ಅದೇ ರೀತಿ ಕನ್ನಡದಲ್ಲಿ ಯೂನಿವರ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಿತ್ತು. ಕಡೆಗೂ ಕನ್ನಡದಲ್ಲಿ ಹಾರರ್ ಯೂನಿವರ್ಸ್ ಬರ್ತಾ ಇದೆ. ಈ ಮೂವಿಯ ಕೊನೆ ಸೀನಲ್ಲಿ ಗೌತಮ್ ಟೀಮ್ ಜೊತೆ ಮನೆ ಬಿಟ್ಟು ಹೋಗುವಾಗ ಅಡ್ಡ ಗುರುಕಿರಣ್ ಬರ್ತಾನೆ. ಗುರುಕಿರಣ್ ಬೇರೆ ಯಾರು ಅಲ್ಲ, ಜಾರ್ಜ್ ಮಾರ್ಗನ್ನ ಪುನರ್ಜನ್ಮ ಆಗಿರ್ತಾನೆ. ಈ ವಿಷಯ ಗೌತಮ್ಗೆ ಗೊತ್ತಿರುತ್ತೆ. ಕಡೆಗೆ ಮೋರ್ಗನ್ ಮನೆ ಇರೋ ಜಾಗದ ಗೇಟ್ ಕ್ಲೋಸ್ ಆಗುತ್ತೆ. ಇದು ಚೂಮಂತರ್ 2 ಮೂವಿಗೆ ಲೀಡ್ ಕೊಡುತ್ತೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ನಾನಂತೂ ಪಾರ್ಟ್ 2 ಮೂವಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಮೂವಿ ಮಾಡಿರೋದು ಕರ್ವ ಮೂವಿ ಡೈರೆಕ್ಟರ್ ಆಗಿರೋದ್ರಿಂದ ಓಪ್ಸ್ ಅಂತೂ ಇದ್ದೇ ಇರುತ್ತೆ. ನಿಮಗೆ ಈ ಎಕ್ಸ್ಪ್ಲನೇಷನ್ ಕೇಳಿ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.